ನಮಸ್ಕಾರ ವೀಕ್ಷಕರೇ, ಜೈ ಶ್ರೀರಾಮ್. ಚೀನಾದಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಕರೀತಿದ್ದಾರೆ. ಆದರೆ ಚೀನಾನೇ ಅಂತಲ್ಲ, ಇಡೀ ವಿಶ್ವದಲ್ಲಿ ಜೈ ಶ್ರೀರಾಮ್ ಅಂತ ಕರೀತಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ನಾವು ಜೈ ಶ್ರೀರಾಮ್ ಅಂತ ಕರೆಯೋದಕ್ಕೂ ಕೂಡ ಕೆಲವೊಂದು ಕಡೆ ಸ್ವತಂತ್ರ ಅನ್ನೋದು ಇರೋದಿಲ್ಲ. ಅದರಲ್ಲೂ ಕೂಡ ನಿನ್ನೆ ಒಂದು ವಿಡಿಯೋ ಮಾಡಿದೆ. ತಮಿಳುನಾಡಿನಲ್ಲಿ ಅವರು ಯಾವ ರೀತಿ ಹಿಂದೂಗಳನ್ನ ಶೋಷಣೆಗೊಳಗಾಗ್ತಿದ್ದಾರೆ, ಅಂದರೆ ಶೋಷಣೆ ಅಂದರೆ ಫ್ರೀಡಮ್ ಅನ್ನೋದನ್ನ ಕಿತ್ಕೊಳ್ತಿದ್ದಾರೆ. ಜೈ ಶ್ರೀರಾಮ್ ಅಂದರೆ ಭಜನೆ ಮಾಡೋದಕ್ಕೆ ಬಿಡ್ತಿಲ್ಲ, ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆಯನ್ನ ಮಾಡೋದಕ್ಕೆ ಬಿಡ್ತಿಲ್ಲ. ಇನ್ನು ಕೇರಳ ಬಗ್ಗೆ ಅಂತೂ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು. ಸೊ ಅಲ್ಲಿ ಯಾವುದೇ ರೀತಿಯಾದ ಫ್ರೀಡಮ್ ಅನ್ನೋದು ಹಿಂದೂಗಳಿಗೆ ಇಲ್ಲ. ಸೊ ಇನ್ಮುಂದೆ ನಮ್ಮ ಹಿಂದೂಗಳೆಲ್ಲ ಒಂದಾಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡೋಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಇದು ಯಾವುದೇ ರೀತಿಯಾದ ನ್ಯೂಸ್ ಅಲ್ಲ, ಜಸ್ಟ್ ಜೈ ಶ್ರೀರಾಮ್ ಮತ್ತೆ ಹಿಂದೂಗಳ ಬಗ್ಗೆ ಒಂದು ವಿಡಿಯೋ ಅಷ್ಟೇ. ಸೊ ನೀವೇನಾದ್ರೂ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ನಿನ್ನೆ ಏನಾಗಿದೆ ಅಂದ್ರೆ ಹಲವಾರು ಕಡೆ, ಕೇವಲ ನಮ್ಮ ಭಾರತದಲ್ಲಿ ಅಲ್ಲದೆ ಅಮೆರಿಕದಲ್ಲಿ, ಫ್ರಾನ್ಸ್ ಅಲ್ಲಿ ಮತ್ತೆ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಹಿಂದೂಗಳಿದಾರೋ, ಹಿಂದೂಗಳು ಇಲ್ಲದೆ ಇರೋ ಕಡೆ ಕೂಡ ರಾಮನ ಬಗ್ಗೆ ಗೌರವವನ್ನು ಕೊಟ್ಟು ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೆ ಎಲ್ಲರೂ ಕೂಡ ಸೆಲೆಬ್ರೇಟ್ ಅನ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಅವರ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಮತ್ತೆ ವಿಶ್ವದಲ್ಲದೆ ನಮ್ಮ ಭಾರತದಲ್ಲಿ ಇದೇ ಫಸ್ಟ್ ಟೈಮ್ ಈ ರೀತಿ ಒಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದನ್ನ ನೋಡಬಹುದು. ಪ್ರತಿಯೊಂದು ಸ್ಕೂಲ್ ಹುಡುಗ, ಪ್ರತಿಯೊಂದು ಕಾಲೇಜ್ ಹುಡುಗ ಎಲ್ಲರೂ ಕೂಡ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕರೆದಿದ್ದಾರೆ. ಅದರಲ್ಲೂ ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನಮ್ಮ ಮನೆ ಬೀದಿಯಲ್ಲಿ ಸಹಜವಾಗಿ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ಸರು ಇದ್ದಾರೆ. ಅವರು ಕೂಡ ನಿನ್ನೆ ಜೈ ಶ್ರೀರಾಮ್ ಅಂತ ಕರಿತಿದ್ರು. ಎಲ್ಲರೂ ಕೂಡ ಅಷ್ಟರ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಇಂಡಿಯನ್ ಆರ್ಮಿಯವರು ಕೂಡ ಚೀನಾದ ಆರ್ಮಿಯವರ ಕೈಯಲ್ಲಿ ಅವರಿಗೆ ಸಿಹಿಯನ್ನ ಹಂಚಿ ಅವರ ಕೈಯಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದಾರೆ. ಆ ವಿಡಿಯೋನ ಒಮ್ಮೆ ನೋಡ್ಕೊ ಬರೋಣ. ಇಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಹೆಣ್ಣು ಗಂಡು ಅಂತ ನೋಡದೆ ಎಲ್ಲರ ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಿದ್ರೆ. ಆದರೆ ಹೇಗಾದ್ರೂ ಮಾಡಿ ಶಾಂತಿಯನ್ನು ಹಾಳು ಮಾಡಬೇಕು ಅಂತ ಒಂದು ಸಮುದಾಯ ಪರ್ಟಿಕ್ಯುಲರ್ ಆಗಿ, ಅದರಲ್ಲೂ ಕೂಡ 90% ಒಳ್ಳೆಯವರಿದ್ದಾರೆ. ಯಾರೋ ಒಂದು 10% ಕಿಡಿಗೇಡಿಗಳಿಂದ ಇಡೀ ಸಮುದಾಯದ ಮಾನ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ನಿನ್ನೆ ಕೂಡ ಒಂದು ರಥಯಾತ್ರೆ ನಡೀತಿರುತ್ತೆ ಮುಂಬೈಯಲ್ಲಿ. ಹಲವಾರು ಕಡೆ ಅಟ್ಯಾಕ್ಗಳಾಗಿದೆ. ಹಾಗಂತ ನಾನು ಕೇವಲ ಆ ಸಮುದಾಯದ ಬಗ್ಗೆ ಮಾತ್ರ ಹೇಳ್ತಿಲ್ಲ, ನಮ್ಮ ಹಿಂದೂ ಸಮುದಾಯದವರು ಕೂಡ ತಪ್ಪುಗಳನ್ನ ಮಾಡಿದ್ದಾರೆ. ಅದು ಏನಂತ ಹೇಳ್ತೀನಿ ನೋಡಿ. ಇವಾಗ ನಾನು ಪರ್ಟಿಕ್ಯುಲರ್ ಆಗಿ ಒಬ್ಬರ ಮೇಲೆ ಮಾತ್ರ ಹೇಳಿದ್ರೆ ಅವರ ಮೇಲೆ ದ್ವೇಷವನ್ನ ಸಾಧಿದಂಗಾಗುತ್ತೆ. ನಮ್ಮ ದೇಶಕ್ಕೆ ಬೇಕಾಗಿರುವಂತದ್ದು ಶಾಂತಿ, ರಾಮನ ಆದರ್ಶಗಳನ್ನ ನಾವು ಫಾಲೋ ಮಾಡಬೇಕು. ಯಾರೋ ಒಬ್ರು ಬಲವಂತವಾಗಿ ಜೈ ಶ್ರೀರಾಮ್ ಹೇಳು ಜೈ ಶ್ರೀರಾಮ್ ಹೇಳು ಅಂತ ಬಿಟ್ಟು ಫೋರ್ಸ್ ಮಾಡಿದ್ದಾರೆ. ಆ ವಿಡಿಯೋನು ಕೂಡ ನೋಡ್ಕೊ ಬರೋಣ. जय श्री राम बोल, जय श्री राम, जय श्री राम बोल, जय श्री राम बोल दिया, जय श्री राम बोल दिया। चाबी दे इसका। ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅದು ಹಿಂದೂಗಳಾಗಿರ್ಬೋದು, ಮುಸ್ಲಿಮ್ಸ್ ಅವರಾಗಿರ್ಬೋದು, ಯಾರಿಗೂ ಕೂಡ ಯಾವುದನ್ನು ಕೂಡ ಫೋರ್ಸ್ ಮಾಡಬೇಡಿ. ಅದು ಜೈ ಶ್ರೀರಾಮ್ ಅನ್ನೋದು ಇಲ್ಲಿಂದ ಬರಬೇಕು. ನಾವು ಯಾರಿಗೋ ಒಬ್ಬರಿಗೆ ಬಲವಂತವಾಗಿ ಹೇಳಿ ಬರ್ಸೋವಂಥದ್ದಲ್ಲ, ಅಥವಾ ಸ್ನೇಹಿತರಿದ್ರೆ ಅವ್ರ ಕೈಯಲ್ಲಿ ಹೇಳ್ಸೋವಂಥದ್ದು ಬೇರೆ. ಯಾರೋ ಒಬ್ರು ಅಪರಿಚಿತ ವ್ಯಕ್ತಿಗಳ ಕೈಯಲ್ಲಿ ಜೈ ಶ್ರೀರಾಮ್ ಹೇಳು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಯಾವ ರೀತಿ ಮೆಸೇಜ್ ಅನ್ನ ಕೊಡಕ್ಕೆ ಹೊರಟಿದೀವಿ. ಮತ್ತೆ ಇನ್ನೊಂದು ಕಡೆ ನೋಡ್ಕೊಳ್ಳೋದಾದ್ರೆ, ಹಿಂದೂಗಳ ರಥಯಾತ್ರೆ ನಡೀತಿರುವಾಗ ಕಲ್ಲುಗಳನ್ನ ಎಸ್ತಿದ್ದಾರೆ ಬಿಲ್ಡಿಂಗ್ ಮೇಲ್ಗಳಿಂದ. ಅದರಲ್ಲಿ ಹುಡುಗರು ಮಾತ್ರ ಎಸ್ತಿದ್ರೆ ಅದೊಂಥರ ಏನೋ ಅವ್ರಿಗೆ ಹುಚ್ಚು ವಯಸ್ಸು ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳು ಸೇರ್ಕೊಂಡು ಕಲ್ಲುಗಳನ್ನ ಎಸ್ತಿದ್ದಾರೆ, ಅಂದ್ರೆ ಹಿಂದೂಗಳ ಮೇಲೆ ಕಲ್ಲುಗಳನ್ನ ಹಾಕಿದ್ದಾರೆ. ಈಗ ಸದ್ಯಕ್ಕೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕೇವಲ ಒಂದೇ ಕಡೆ ಅಲ್ಲ, ಹಲವಾರು ಕಡೆ ಹಿಂದೂಗಳು ಅಟ್ಯಾಕ್ ಅನ್ನ ರೀ-ಅಟ್ಯಾಕ್ ಅನ್ನು ಕೂಡ ಮಾಡಿದ್ದಾರೆ. ಎಲ್ಲೆಲ್ಲಿ ಹಿಂದೂಗಳು ಜಾಸ್ತಿ ಇದಾರೋ ಅಲ್ಲೆಲ್ಲ ಕೂಡ ಅವರೆಲ್ಲ ವಾಪಸ್ ಹೋಗಿದ್ದಾರೆ. ಬಟ್ ಕೆಲವೊಂದು ಕಡೆ ಹಿಂದೂಗಳೇ ವಾಪಸ್ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರು ಮೊದಲೇ ಫಿಕ್ಸ್ ಆಗಿದ್ರೇನು ನಾವು ಅಟ್ಯಾಕ್ ಮಾಡಬೇಕು, ಕಲ್ಲುಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಂಡು ಹಿಂದೂಗಳ ಮೇಲೆ ಯಾರ್ಯಾರು ಜೈ ಶ್ರೀರಾಮ್ ಅಂತ ಕರೆದಿದ್ದಾರೋ ಅವರೆಲ್ಲರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಮತ್ತೆ ಕಾರ್ ಗ್ಲಾಸ್ಗಳನ್ನ ಹೊಡೆದಾಕಿದ್ದಾರೆ. ತುಂಬಾ ಕಡೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಿನ್ನೆ ಒಂದು ಘಟನೆ ನಡೆದಿದೆ. ಒಬ್ರು ಹೇಳ್ತಾರೆ ನಿಮ್ಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇರಬೇಕು, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇವಾಗ ಅವರು ಜೈ ಶ್ರೀರಾಮ್ ಅಂತ ಹೇಳಿದ್ದು ಅಂದ್ರೆ ಬಹುಸಂಖ್ಯಾತರು ಇರುವಂತ ಜಾಗದಲ್ಲಿ ಜೈ ಶ್ರೀರಾಮ್ ಅಂತ ಹೇಳೋದು ಕೂಡ ತಪ್ಪ. ಯಾರೊಬ್ಬ ಮುಸ್ಲಿಂ ಮಹಿಳೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಆಯ್ತು ನಾವು ಅಲ್ಲಾ ಅಕ್ಬರ್ ಅಂತ ಕರಿಬೇಕಾ? ಅದನ್ನ ಆಯಮ್ಮನ್ನು ಅರ್ಥ ಮಾಡ್ಕೋಬೇಕು. ಆಯಮ್ಮ ಸ್ವಲ್ಪ ಲೋಕಜ್ಞಾನವನ್ನ ತಿಳ್ಕೋಬೇಕು, ಕೇವಲ 4 ಗೋಡೆ ಮಧ್ಯದಲ್ಲಿ ಇರೋದಲ್ಲ. ಇವಾಗ ಏನಾದ್ರು ಮುಸ್ಲಿಮರು ಏನಾದ್ರು ಜಾಸ್ತಿ ಆಗಿದ್ರೆ, ಇವಾಗ ಚೀನಾದಲ್ಲಿ ಯಾವ ರೀತಿ ಮುಸ್ಲಿಮರಿಗೆ ಪರಿಸ್ಥಿತಿ ಇದೆಯೋ, ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನು ವಿಡಿಯೋಗಳು ನೋಡಿರೋರಿಗೆ ಗೊತ್ತಿರುತ್ತೆ ಮುಸ್ಲಿಮರಿಗೆ ಚೀನಾದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂದ್ರೆ, ಹುಯ್ಗರ್ ಮುಸ್ಲಿಮ್ಸ್ ಅಂತ ನೀವು ಗೂಗಲ್ ಅಲ್ಲಿ ಹಾಕೋದು ಕೂಡ ಬರುತ್ತೆ. ಅವ್ರಿಗೆ ಯಾವುದೇ ರೀತಿಯಾದ ಇಂಡಿಪೆಂಡೆನ್ಸ್ ಅನ್ನೋದಿಲ್ಲ. ಅವರ ಧರ್ಮವನ್ನು ಆಚರಿಸ್ಕೊಳ್ಳೋದಕ್ಕೆ ಚೀನಾ ಗೌರ್ಮೆಂಟ್ ಅನ್ನೋದು ಬಿಡ್ತಿಲ್ಲ. ಅಂದ್ರೆ ಚೀನಾ ಗೌರ್ಮೆಂಟ್ ಹೇಳ್ಕೊಂಡು ಇರೋಂಗಿದ್ರೆ ಇರಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೋದು. ಅವ್ರು ಹೇಳಿದ ಕೆಲಸವನ್ನ ಮಾಡಬೇಕು. KGF ಅಲ್ಲಿ ಗಣಿಗಾರಿಕೆಯಲ್ಲಿ ಯಾವ ರೀತಿ ಕೆಲಸ ಮಾಡಿಸ್ತಾರೋ ಈಗಲೂ ಕೂಡ ಹತ್ತಿಯನ್ನ ಕೀಳೋದಕ್ಕೆ ಚೀನಾದ ಒಂದು ಭಾಗದಲ್ಲಿ ಉಯ್ಗರ್ ಮುಸ್ಲಿಮ್ಸ್ ಅನ್ನ ಈಗಲೂ ಕೂಡ ಬಳಸ್ಕೊಳ್ತಿದ್ದಾರೆ. ಅದ್ರ ಬಗ್ಗೆ ಮುಸ್ಲಿಂ ದೇಶಗಳು ಯಾರು ಕೂಡ ಮಾತಾಡೋದಿಲ್ಲ. ಆದ್ರೆ ನಮ್ಮ ಭಾರತದಲ್ಲಿ
ನಮ್ಮ ಭಾರತದ ಶ್ರೀರಾಮನ ಒಂದು ಮಂದಿರವನ್ನ ಕಟ್ಟಿದ್ರೆ ಅದ್ರ ಬಗ್ಗೆ ಹಲವಾರು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಕೂಡ ಅಂದ್ರೆ ಮಸೀದಿಯನ್ನ ಒಡೆದಾಕ್ಬಿಟ್ಟು ರಾಮ ಮಂದಿರವನ್ನ ಕಟ್ಟೋದಿಕ್ಕೆ ಹೋಗಿದ್ದಾರೆ ಭಾರತೀಯರು ಅಂತ ಹೇಳ್ಬಿಟ್ಟು ನ್ಯೂಸ್ ಗಳನ್ನ ಟೆಲಿಕಾಸ್ಟ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ದೇಶದ ಹಿಂದೂಗಳ ಮೇಲೆ ಕೂಡ ಹಲವಾರು ಬಾರಿ ಅಟ್ಯಾಕ್ ಗಳಾಗ್ತಿದೆ. ಅಂದ್ರೆ ಅವರು ಅಟ್ಲೀಸ್ಟ್ ಆಯ್ತು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರಲ್ವಾ, ಇವಾಗ ಅವರಾದ್ರೂ ನೆಮ್ಮದಿಯಾಗಿರ್ತಾರ ಅಂದ್ರೆ ಅದು ಕೂಡ ಇಲ್ಲ. ಅವ್ರದ್ದು ಏನಾದ್ರು ಹಬ್ಬ ಸೆಲೆಬ್ರೇಟ್ ಮಾಡಿದ್ರು ಕೂಡ ಅವಾಗ್ಲೂ ಕೂಡ ಅವ್ರು ಮಾಡೋದೇ ಕಲ್ಲುಗಳನ್ನ ಇಟ್ಕೊಳ್ಳೋದು, ಹಿಂದೂಗಳ ಮನೆ ಮೇಲೆ ಹಾಕೋದು. ಸೊ ಅವ್ರು ಏನ್ ಮಾಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಸೊ ದಯವಿಟ್ಟು ಹಿಂದೂಗಳು ಇನ್ಮೇಲಾದ್ರೂ ಒಗ್ಗಟ್ಟಾಗಬೇಕು. ಜಾತಿ ಜಾತಿ ಅಂತ ಏನಾದ್ರು ಹಿಂದೂಗಳು ಸಪರೇಟ್ ಆದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಇವಾಗ ಅವರೊಂದು 20% 15% ಇದ್ಕೊಂಡೆ ಹಿಂದೂಗಳ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಿದ್ದಾರೆ. ಲಾ ಅಂಡ್ ಆರ್ಡರ್ ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಕೂಡ ಅದು ನಿನ್ನೆ ಎಲ್ಲಾ ಕಡೆ ಕೂಡ ಸೆಕ್ಷನ್ 144 ಅನ್ನ ಹಾಕಿದ್ರು ತುಂಬಾ ಕಡೆ, ಮತ್ತೆ ಎಲ್ಲಾ ಕಡೆ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆ ನಡೀಬಾರ್ದು ಅಂತ. ಆದ್ರೆ ಇಷ್ಟೆಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡಿದ್ರು ಕೂಡ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು ನೀವೇ. ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ ಜಾಸ್ತಿ ಆಯ್ತು ಅಥವಾ ಹಿಂದೂಗಳೇನಾದ್ರೂ ಒಂದಾಗಿಲ್ಲ ಅಂದ್ರೆ ಭಾರತದಲ್ಲಿ ಹಿಂದೂಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಸೊ ದಯವಿಟ್ಟು ನಾನು ಮುಸಲ್ಮಾನರಿಗೂ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತೀನಿ. ಇದು ಭಾರತ, ಬಹುಸಂಖ್ಯಾತರು ಇರುವಂತ ಭಾರತ. ಇವಾಗ ಸ್ವತಂತ್ರ ಬಂದವಾಗ ಪಾಕಿಸ್ತಾನಲ್ಲಿ ಹಿಂದೂಗಳನ್ನ ಯಾವ ರೀತಿ ನಡ್ಕೊಳ್ತಿದ್ರು, ಈಗಲೂ ಕೂಡ ಪಾಕಿಸ್ತಾನಲ್ಲಿ ಹಿಂದೂಗಳಿಗೆ ಸ್ವತಂತ್ರ ಅನ್ನೋದು ಇಲ್ಲ. ಅಂದ್ರೆ ಅವ್ರು ಏನ್ ಮುಸ್ಲಿಮರು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಹಿಂದೂ ಧರ್ಮವನ್ನ ಆಚರಣೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನಲ್ಲಿ ಬಿಡ್ತಿಲ್ಲ. ಈವನ್ ಸ್ವಲ್ಪ ಬಾಂಗ್ಲಾದೇಶಲ್ಲೂ ಕೂಡ ಅಷ್ಟೇ ಇದೆ. ಭಾರತದಲ್ಲೂ ಕೂಡ ಹಲವಾರು ರಾಜ್ಯಗಳಲ್ಲೂ ಕೂಡ ಅದೇ ರೀತಿ ಇದೆ. ಅಂದ್ರೆ ಅವರು ಹಿಂದೂ ಧರ್ಮವನ್ನ ಜೈ ಶ್ರೀರಾಮ್ ಅಂತ ಬಿಟ್ಟು ಸ್ವತಂತ್ರವಾಗಿ ಹೇಳೋದಕ್ಕಾಗ್ತಿಲ್ಲ. ಆಗಿರುವಾಗ ಮುಸ್ಲಿಮರು ನಮ್ಮ ಭಾರತದಲ್ಲಿ ಎಷ್ಟು ಖುಷಿಯಾಗಿದ್ದಾರೆ, ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಖುಷಿ ಅಂದ್ರೆ ಇಸ್ಲಾಮಿಕ್ ಕಂಟ್ರಿ ಬಿಟ್ಟು ಯಾವ್ದಾದ್ರು ಒಂದು ದೇಶದಲ್ಲಿ ತುಂಬಾ ಖುಷಿಯಾಗಿದ್ದಾರೆ ಅಂದ್ರೆ ಅದು ನಮ್ಮ ಭಾರತ. ಸೊ ಅದಕ್ಕೆ ಮುಖ್ಯ ಕಾರಣ ಹಿಂದೂಗಳು ಅಂತ ಹೇಳ್ಬೋದು. ಪಾಕಿಸ್ತಾನದಲ್ಲಿ ಯಾವ ರೀತಿ ನಡ್ಕೊಂಡಿದ್ರು ಅದೇ ರೀತಿ ನಮ್ಮ ಭಾರತದಲ್ಲೂ ನಡ್ಕೊಂಡಿದ್ರೆ ಇವತ್ತು ಇಷ್ಟೊಂದು ಮುಸ್ಲಿಮರು ಇರ್ತಾನೆ ಇರಲಿಲ್ಲ ಅಂತ ಹೇಳ್ಬೋದು. ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹಂಗಂತ ನಾನು ಹಿಂದೂ ಮುಸ್ಲಿಂ ನಡುವೆ ತಂದಿಡುವಂತ ಕೆಲಸವನ್ನ ಮಾಡ್ತಿಲ್ಲ. ದಯವಿಟ್ಟು ಶಾಂತಿಯನ್ನ ಕಾಪಾಡೋಣ ಅಂತ ನಾನು ಹಿಂದೂಗಳಿಗೂ ಕೂಡ ಹೇಳ್ತಿದ್ದೀನಿ. ಯಾರಿಗೂ ಕೂಡ ಬಲವಂತ ಮಾಡಿ ಜೈ ಶ್ರೀರಾಮ್ ಅಂತ ಹೇಳಿಸೋದನ್ನ ಮಾಡಬೇಡಿ. ಅಂದ್ರೆ ಇವಾಗ ಈ ವಿಡಿಯೋ ಒಂದು ಟೆಲಿಕಾಸ್ಟ್ ಮಾಡಿದಲ್ವಾ, ಅದನ್ನ ಏನ್ ಹೇಳಿದಾರೋ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ. ಮತ್ತೆ ಮುಸ್ಲಿಮರು ಕೂಡ ಶಾಂತಿಯನ್ನ ಕಾಪಾಡೋದಕ್ಕೆ ಟ್ರೈ ಮಾಡಿ. ಮತ್ತೆ ಫಸ್ಟ್ ಆಫ್ ಆಲ್ ದೇಶವನ್ನ ಗೌರವಿಸೋದನ್ನ ಕಲೀರಿ, ಮತ್ತೆ ದೇಶದ ಹಿನ್ನೆಲೆ ಏನಂತ ಕಲೀರಿ. ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಬಗ್ಗೆ ಕೂಡ ಹೇಳ್ಬಿಡ್ತೀನಿ. ಮೆಕ್ಕಾಗೆ ಸ್ಮೃತಿ ಇರಾನಿ ಅವರು ಭೇಟಿ ಕೊಟ್ಟಿರ್ತಾರೆ. ಅದಕ್ಕೆ ಪಾಕಿಸ್ತಾನ ಏನಂತ ಹೇಳುತ್ತೆ ಅಂದ್ರೆ ಮೆಕ್ಕಾದಲ್ಲಿ ಸಹಜವಾಗಿ ಬೇರೆ ಧರ್ಮದವ್ರನ್ನ ಅಲೋ ಮಾಡ್ತಿರೋದು ತಪ್ಪು, ಧರ್ಮದ್ರೋಹಿಗಳು ಸೌದಿ ಅರೇಬಿಯಾದವರು ಅಂತ ಪಾಕಿಸ್ತಾನ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುತ್ತೆ. ಅದಕ್ಕೆ ಸೌದಿ ಅರೇಬಿಯಾ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಸಿಂಪಲ್ ಆಗಿ ಅವರು ಒಂದೇ ಡೈರೆಕ್ಟ್ ಆನ್ಸರ್ ಅನ್ನು ಕೊಡ್ತಾರೆ. ನಮ್ಗೆ ಯಾರನ್ನ ಕರ್ಕೋಬೇಕು, ಯಾರನ್ನ ಬಿಡಬೇಕು ಅಥವಾ ಯಾರನ್ನ ಕರೆಸ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತು. ಸೊ ನೀವು ಸೈಲೆಂಟ್ ಆಗಿದ್ರೆ ಒಳ್ಳೇದು ಅಂತ. ಇಂಡೈರೆಕ್ಟ್ ಆಗಿ ಯಾವ ರೀತಿ ಅಂದ್ರೆ ಟ್ರೂ ಮುಸ್ಲಿಮ್ಸ್ ಸೌದಿ ಅರೇಬಿಯಾದಲ್ಲಿ ಇರೋದು ನಾವು, ಸೊ ಪಾಕಿಸ್ತಾನದಲ್ಲಿ ಇರುವಂತದ್ದು ಕನ್ವರ್ಟೆಡ್ ಮುಸ್ಲಿಮ್ಸ್. ಸೊ ನೀವು ಹೇಗಿರ್ಬೇಕು ಹಾಗೆ ಇರಿ ಸಾಕು ಅಂತ ಹೇಳ್ಬಿಟ್ಟು ಸೌದಿ ಅರೇಬಿಯಾನೇ ಪಾಕಿಸ್ತಾನ್ಗೆ ಆ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುತ್ತೆ. ಸೊ ನಮ್ಮ ಭಾರತದಲ್ಲಿ ಇರೋರು ಕೂಡ ಸ್ವಲ್ಪ ಹಿನ್ನೆಲೆಯನ್ನ ತಿಳ್ಕೊಳ್ಳಿ. ಇಡೀ ವಿಶ್ವ ಒಂದು ಕಾಲದಲ್ಲಿ ಹಿಂದೂಗಳದಾಗಿತ್ತು, ಅದಕ್ಕೋಸ್ಕರನೇ ಹಿಂದೂಗಳಿಗೆ ಅಂತ ಈಗ ಸಪರೇಟ್ ಆಗಿ ಒಂದು ದೇಶ ಇದುವರೆಗೂ ಕೂಡ ಇಲ್ಲ. ಯಾಕಂದ್ರೆ ಇಡೀ ವಿಶ್ವ ನಮ್ದು ಅಂತ ನಾವು ನಂಬ್ತೀವಿ. ಅದಕ್ಕೋಸ್ಕರನೇ ದಯವಿಟ್ಟು ಇನ್ ಮುಂದೆ ಯಾರು ಕೂಡ ಕೋಮು ಗಲಭೆಗಳನ್ನ ಮಾಡೋಕ್ ಹೋಗ್ಬೇಡಿ. ಮತ್ತೆ ಸರ್ಕಾರ ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚು ಕಠಿಣವಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ನಾನು ಕೂಡ ಹೇಳ್ತೀನಿ. ಅದು ಹಿಂದೂಗಳೇ ಮಾಡ್ಲಿ ಅಥವಾ ಮುಸ್ಲಿಂ ಅವರೇ ಮಾಡ್ಲಿ, ವಿವಿಧತೆಯಲ್ಲಿ ಏಕತೆಯನ್ನ ಕಂಡ ಭಾರತ ಶಾಂತಿಯನ್ನ ಕಾಪಾಡಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಅಟ್ಯಾಕ್ ಗಳನ್ನ ಮಾಡೋದು ಬಿಟ್ಟು ಎಲ್ಲರ ಬಾಯಲ್ಲಿ ಜೈ ಶ್ರೀರಾಮ್, ಎಲ್ಲರ ಬಾಯಲ್ಲಿ ಅವರಿಗೆ ಯಾವ ದೇವರು ಇಷ್ಟ ಆಗ್ತಾರೋ ಅವರ ಹೆಸರುಗಳನ್ನ ಹೇಳ್ಕೊಂಡು ಎಲ್ಲರೂ ಕೂಡ ಕೂಡಿ ಬಾಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಶಾಂತಿಯನ್ನ ಕಾಪಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.